ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಇದ್ರು. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಸಹ ಹೋಗಿದ್ರು. ಶ್ರೀರಾಮುಲು, ಪ್ರಹ್ಲಾದ್ ಜೋಶಿ, ಜಗದೀಶ್ ಶೆಟ್ಟರ್ ರಂತಹ ನಾಯಕರು ಪ್ರಚಾರ ಮಾಡಿದ್ರು. ಆದರೂ ಬಾಗಲಕೋಟೆ ಗೆಲ್ಲೋಕೆ ಬಿಜೆಪಿ ಉಚ್ಚಾಟಿತ ನಾಯಕ ಯತ್ನಾಳ್ ಅವರೇ ಬೇಕು ಅನ್ನೋ ಒತ್ತಾಯ ಕೇಳಿ ಬಂದಿತ್ತು. ಅದರಂತೆ ಯತ್ನಾಳ್ ಬಾಗಲಕೋಟೆಗೆ ಎಂಟ್ರಿ ಆಗಿದ್ದಾರೆ. ಹಾಗಾದ್ರೆ ಬಾಗಲಕೋಟೆಯಲ್ಲಿ ಹೇಗಿತ್ತು ಯತ್ನಾಳ್ ಅಬ್ಬರ? ಹಿಂದೂ ಫೈರ್ ಬ್ರ್ಯಾಂಡ್ ಡಿಚ್ಚಿ ಕೊಟ್ಟಿದ್ದು ಯಾರಿಗೆಲ್ಲ? ಸುಮ್ಮನೆ ವಾಪಸ್ ಬಿಜೆಪಿಗೆ ಹೋಗೋದು, ಸುಮ್ಮನೆ ನೇರವಾಗಿ ಹೇಳಲ್ಲ. ಸುಮ್ಮನೆ ಯಾಕೆ ನಾಟಕ? ಯಡಿಯೂರಪ್ಪನ ಮಗ ಅನ್ನೋದು. ಯಡಿಯೂರಪ್ಪ ಮಗನ ನೇತೃತ್ವ ಚುನಾವಣೆ ನಡೀತಾ ಇದೆ ವಿಜಯೇಂದ್ರದ್ದು. ನಾನು ಅಟ್ಯಾಕ್ ಮಾಡೋ ಪ್ರಶ್ನೆಯೂ ಇಲ್ಲ. ನಾನು ಅಟ್ಯಾಕ್ ಮಾಡ್ತಿದ್ರೆ ಅವಾಗೆ ಈ ಯಡಿಯೂರಪ್ಪ ಅವರ ಮಕ್ಕಳಿಗೆಲ್ಲ ಕಾಲು ಮುಗಿತಿದ್ದೆಲ್ಲ, ಅಪ್ಪಾಜಿ ಅಂದ್ಬಿಡ್ತಿದ್ದೆ. ಯಾವ ಪಕ್ಷ ನನ್ನ ಬೆಳೆಸೈತಿ ಇವೆಲ್ಲನೂ ಮನುಷ್ಯನ ಮೇಲೆ ಕೃತಜ್ಞತೆ ಇರ್ಬೇಕು. ಯಾವುದೋ ಒಂದು ಕುಟುಂಬದ ಸಲುವಾಗಿ ನಾನು ಪಕ್ಷಕ್ಕೆ ದ್ರೋಹ ಮಾಡೋದು ಅಥವಾ ನನಗೆಲ್ಲ ಉಪಕಾರ ಮಾಡಿದಂಥ ಜನರಿಗೆ ನಾವು ದ್ರೋಹ ಮಾಡಿದ್ರೆ ರಾಜಕಾರಣ ಮಾಡೋರಿಗೆ ಆಗ್ತಿಲ್ಲ. ಬಿ ಜೆ ಪಿಯ ಮುಖಂಡರ ಮೇಲೆ ಸ್ವತಃ ವಿಜೇಂದ್ರ ನಾಮಪತ್ರಕ್ಕೆ ಬಂದಾಗ 2028 ನೆಕ್ಸ್ಟ್ CM ಬಸನಗೌಡ ಪಾಟೀಲ್ ಅಂತೇಳಿ ಅವ್ರ ಮುಂದೆ ಬೋರ್ಡ್ ಹಿಡಿದು ನನ್ನ ಹಾಡ ಹಚ್ಚಿ ಜನ ಸಂಕೇತ ಕೊಟ್ಟಾರೆ. 2028ಕ್ಕೆ ನಾವು ಯತ್ನಾಳ್ ಅವ್ರನ್ನೇ ಮುಖ್ಯಮಂತ್ರಿ ಒಪ್ಕೋತೀವಿ, ನೀನು ಒಪ್ಪುವುದಿಲ್ಲ ಅಂತ ಅವನ ಮುಂದೆ ಹೇಳದ ಮ್ಯಾಗ ಜನರ ಭಾವನೆ BJP ಅವರೇ ನಾನು ಕರ್ಕೊಂತ ಕಾಲ ಬರ್ತದೆ, ನನ್ನೇ ಮುಖ್ಯಮಂತ್ರಿ ಅಭ್ಯರ್ಥಿ ಮಾಡೋ ಕಾಲ ಬರ್ತದೆ. ನಾ ಹೇಳ್ತೀನಿ 2028 ಕೊಡ್ರಿ, ಯೋಗಿ ಮಾದರಿ ಆಡಳಿತ ಕರ್ನಾಟಕ ನಾನು ತೊಗೊಂಡ್ಬರ್ತೀನಿ. ಬಾಗಲಕೋಟೆ ಕಾಂಗ್ರೆಸ್ನ ಭದ್ರಕೋಟೆ ಏನೂ ಅಲ್ಲ. 2024ರಲ್ಲಿ ಕಾಂಗ್ರೆಸ್ ಗೆದ್ದಿತ್ತು. ಆದರೆ ಅದಕ್ಕೂ ಹಿಂದಿನ ಚುನಾವಣೆಯಲ್ಲಿ ಬಿಜೆಪಿಯೇ ಬಾಗಲಕೋಟೆಯನ್ನ ಗೆದ್ದುಕೊಂಡಿತ್ತು. ಆದರೂ ಈ ಬಾರಿ ಉಪಚುನಾವಣೆಯಲ್ಲಿ ಬಿಜೆಪಿ ನಾನಾ ಕಸರತ್ತುಗಳನ್ನ ಮಾಡ್ತಾ ಇದೆ. ಘಟಾನುಘಟಿ ನಾಯಕರನ್ನೇ ಅಖಾಡಕ್ಕಿಳಿಸಿದೆ. ಅದೆಲ್ಲ ಸಾಲದು ಅಂತ ಉಚ್ಚಾಟನೆ ಮಾಡಿರೋ ನಾಯಕನನ್ನೇ ಈಗ ಪ್ರಚಾರಕ್ಕೆ ಕರೆದುಕೊಂಡು ಬಂದಿದೆ. ಬಾಗಲಕೋಟೆಗೆ ಯತ್ನಾಳ್, BSY BYV ಸಾಥ್. ಯತ್ನಾಳ್ ಎಂಟ್ರಿ, ರಂಗೇರಿದ ಅಖಾಡ, ವಿಜಯೇಂದ್ರಗೆ ಹಿನ್ನಡೆಯಾಗುತ್ತ. ಕೋಟೆ ಗೆಲ್ಲಲು ಕಾಂಗ್ರೆಸ್ ರಣತಂತ್ರ, ಸಾಹುಕಾರ್ ಪ್ಲಾನ್ ಫಲ ಕೊಡುತ್ತ. ಬಾಗಲಕೋಟೆ ಉಪಚುನಾವಣೆಯಲ್ಲಿ ಯಾರು ಗೆಲ್ತಾರೆ ಅನ್ನೋದನ್ನ ಹೇಳೋದೇ ಕಷ್ಟ ಎನ್ನುವಂತಾಗಿದೆ. ಯಾರನ್ನ ಕೇಳಿದ್ರು 50-50 ಅಂತ ಇದ್ದಾರೆ. ಹಾಗಾಗಿ ಕಾಂಗ್ರೆಸ್ ಬಿಜೆಪಿ ಎರಡೂ ಪಕ್ಷಗಳು ಗೆಲುವಿಗಾಗಿ ಹೆಚ್ಚಿನ ಎಫರ್ಟ್ ಹಾಕ್ತಾ ಇವೆ. ಒಂದು ಕಡೆ ಸಾಹುಕಾರ್ ಸತೀಶ್ ಜಾರಕಿಹೊಳಿ ಸೈಲೆಂಟ್ ಸ್ಟ್ರಾಟಜಿಗಳನ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಬಿಜೆಪಿ ಘಟಾನುಘಟಿ ನಾಯಕರನ್ನೇ ಅಖಾಡಕ್ಕಿಳಿಸಿ ಪ್ರಚಾರ ಮಾಡಿಸ್ತಾ ಇದೆ. ಆದರೆ ಈಗ ಅದೂ ಸಾಲದು ಅಂತ ಬಿಜೆಪಿಯ ಉಚ್ಚಾಟಿತ ನಾಯಕನನ್ನೇ ಪ್ರಚಾರಕ್ಕೆ ಕರೆಸಿಕೊಂಡಿದೆ. ಒಬ್ಬರನ್ನ ಉಚ್ಚಾಟನೆ ಮಾಡಲಾಗಿದೆ ಅಂದ್ರೆ ಅವರು ಪಕ್ಷಕ್ಕೆ ಅವಶ್ಯಕತೆ ಇಲ್ಲ ಅಂತ ಅರ್ಥ. ನಿಮ್ಮ ಸೇವೆ ಸಾಕು, ನೀವು ನಮಗೆ ಬೇಡ ಅಂತ ಅರ್ಥ. ಆದ್ರೆ ಈಗ ಅಂತಹ ನಾಯಕನನ್ನೇ ಬಿಜೆಪಿ ನಿಮ್ಮ ಸೇವೆ ನಮಗೆ ಅವಶ್ಯಕ ಅನ್ನೋ ರೀತಿ ಬಾಗಲಕೋಟೆಗೆ ಪ್ರಚಾರಕ್ಕೆ ಕರೆಸಿಕೊಂಡಿದೆ. ಕಳೆದ ವರ್ಷ ಮಾರ್ಚ್ನಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಬಿಜೆಪಿ 6 ವರ್ಷಗಳ ಕಾಲ ಪಕ್ಷದಿಂದ ಉಚ್ಚಾಟನೆ ಮಾಡಿತ್ತು. ಹಲವು ಬಾರಿ ವಾರ್ನಿಂಗ್ ಕೊಟ್ಟ ನಂತರ ನೀವು ಪಕ್ಷಕ್ಕೆ ಬೇಡ, ಹೋಗಿ ಅಂತ ಹೇಳಿತ್ತು. ಯತ್ನಾಳ್ ಸಹ ಮತ್ತೆ ಬಿಜೆಪಿಗೆ ಹೋಗಲ್ಲ, ರಾಜ್ಯ ಬಿಜೆಪಿ ಅಪ್ಪ ಮಕ್ಕಳ ಪಕ್ಷ, ನಾನು ಹೊಸ ಪಕ್ಷ ಕಟ್ತೀನಿ ಅಂತೆಲ್ಲ ಗುಡುಗಿದ್ರು. ಆದ್ರೆ ಈಗ ಬಿಜೆಪಿ ಮತ್ತು ಯತ್ನಾಳ್ ಇಬ್ರೂ ಸಹ ಕಾಂಪ್ರಮೈಸ್ ಆದಂತಿದೆ. ಅದಕ್ಕೆ ಯತ್ನಾಳ್ ಅವರನ್ನ ನೀವು ಬೇಕೇ ಬೇಕು ಅಂತ ಬಾಗಲಕೋಟೆಯಲ್ಲಿ ಪ್ರಚಾರಕ್ಕೆ ಕರೆಸಿಕೊಳ್ಳಲಾಗಿದೆ. ಅಂತೂ ಇಂತೂ ಅಭಿಮಾನಿಗಳ ಆಶಯದಂತೆ ಯತ್ನಾಳ್ ಬಾಗಲಕೋಟೆಗೆ ಎಂಟ್ರಿ ಕೊಟ್ಟಿದ್ದಾರೆ. ನನ್ನ ಯುದ್ಧ ನನ್ನನ್ನ ಉಚ್ಚಾಟನೆ ಮಾಡಿಸಿದವರ ವಿರುದ್ಧ ಮಾತ್ರ, ಬಿಜೆಪಿ ಜೊತೆ ನನಗೆ ದ್ವೇಷ ಇಲ್ಲ ಅಂತ ಹೇಳಿಕೊಂಡು ಬಾಗಲಕೋಟೆಗೆ ಬಂದಿರೋ ಯತ್ನಾಳ್ ಬರ್ತಾ ಇದ್ದಂತೆಯೇ ತಮ್ಮ ವಿರೋಧಿಗಳಿಗೆ ಟಾಂಗ್ ಕೊಟ್ರು. ನನಗೆ ಉಚ್ಚಾಟನೆ ಮಾಡಿಸಿದ್ದು ಯಾರು? ಇದು ಅವರ ಚುನಾವಣೆಯಲ್ಲ, ಇದು ಭಾರತೀಯ ಜನತಾ ಪಕ್ಷದ ಚುನಾವಣೆ.
ವೀರಣ್ಣ ಚರಂತಿಮಠ ಅವರು ನನಗೆ ಅತ್ಯಂತ ಆತ್ಮೀಯರು. ನಮ್ಮ ಕಷ್ಟ ಸುಖದಲ್ಲಿ ಜೊತೆಗಿದ್ದಾರೆ. ರಾಜಕಾರಣದಲ್ಲಿ ಯಾವ ಪಕ್ಷ ಬೆಳೆಸಿದೆಯೋ ಆ ಪಕ್ಷಕ್ಕೆ ಕೃತಜ್ಞರಾಗಿರಬೇಕು. ಯಾವುದೋ ಒಂದು ಕುಟುಂಬದ ಸಲುವಾಗಿ ಪಕ್ಷಕ್ಕೆ ದ್ರೋಹ ಮಾಡಬಾರದು ಅಂತ ವಿಜಯೇಂದ್ರ ಮತ್ತು ಯಡಿಯೂರಪ್ಪಗೆ ಟಕ್ಕರ್ ಕೊಟ್ಟರು. ನೋಡಿ, ಈಗ ನಾನು ಉಚ್ಚಾಟನೆ ಮಾಡಿಸಿದವರು ಯಾರು? ಅವ್ರದಂತೂ ಚುನಾವಣೆ ಇಲ್ಲ. ಇದು ಭಾರತೀಯ ಜನತಾ ಪಾರ್ಟಿ ಚುನಾವಣೆ. ಮತ್ತು ವೀರಣ್ಣ ಚರಂತಿಮಠ ನಮ್ಮ ಅತ್ಯಂತ ಆತ್ಮೀಯರು. ನಮ್ಮ ಕಷ್ಟ ಸುಖದಾಗ ಯಾವಾಗಲೂ ನಮ್ಮ ಜೊತೆಗಿದ್ದ. ರಾಜಕಾರಣದಾಗ ನಮ್ಮ ಹಿಂದಿನ ಜೀವನದಲ್ಲಿ ಯಾರ್ಯಾರು ಸಹಾಯ ಮಾಡಿರ್ತಾರೆ, ಯಾರು ಕಷ್ಟದಾಗ ಬಂದಿರ್ತಾರೆ, ಯಾವ ಪಕ್ಷ ನನ್ನನ್ನು ಬೆಳೆಸೈತಿ, ಇವೆಲ್ಲನೂ ಮನುಷ್ಯನ ಬಳಿ ಕೃತಜ್ಞತೆ ಇರಬೇಕು. ಯಾವುದೋ ಒಂದು ಕುಟುಂಬದ ಸಲುವಾಗಿ ನಾನು ಪಕ್ಷಕ್ಕೆ ದ್ರೋಹ ಮಾಡೋದು ಅಥವಾ ನನಗೆಲ್ಲ ಉಪಕಾರ ಮಾಡಿದಂಥ ಜನರಿಗೆ ನಾವು ದ್ರೋಹ ಮಾಡಿದ್ರೆ ರಾಜಕಾರಣ ಮಾಡೋದ್ರಾಗ ಅರ್ಥ ಇಲ್ಲ. ಹಿಂದೂ ಕಾರ್ಯಕರ್ತರ ಒತ್ತಾಯದ ಮೇಲೆ ಪ್ರಚಾರ. ಬಿಜೆಪಿಗೆ ಹೋಗೋದಕ್ಕೆ ಕೈಕಾಲು ಹಿಡಿಯಲ್ಲ ಎಂದ ಯತ್ನಾಳ್. ವಿಜಯಪುರದಿಂದ ವಿಭಜನೆಯಾಗಿರೋ ಬಾಗಲಕೋಟೆಯಲ್ಲಿ ಯತ್ನಾಳ್ ಹವಾ ಸ್ವಲ್ಪ ಜೋರಾಗಿಯೇ ಇದೆ. ಹಿಂದೂ ಫೈರ್ ಬ್ರ್ಯಾಂಡ್ ಯತ್ನಾಳ್ಗೆ ಬಾಗಲಕೋಟೆಯಲ್ಲಿ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಅವರಲ್ಲಿ ಸಾಕಷ್ಟು ಮಂದಿ ಬಿಜೆಪಿ ಹಿಂದುತ್ವದ ಪರವಾಗಿದ್ದು ಬಿಜೆಪಿ ಅಭ್ಯರ್ಥಿ ಪರವಾಗಿ ಯತ್ನಾಳ್ ಪ್ರಚಾರಕ್ಕೆ ಬರಬೇಕು, ಯತ್ನಾಳ್ ಪ್ರಚಾರ ಮಾಡಿದ್ರೆ ವೋಟ್ ಬರುತ್ತೆ ಅಂತ ಹೇಳಿದ್ರು. ಆದರೆ ಯತ್ನಾಳ್ ಬಾಗಲಕೋಟೆಗೆ ಬಂದು ಬಿಜೆಪಿ ಪರ ಪ್ರಚಾರ ಮಾಡಿದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರಗೆ ಇರಿಸು ಮುರಿಸು ಉಂಟಾಗುತ್ತೆ. ಯತ್ನಾಳ್ಗೆ ಹೆಚ್ಚಿನ ಜನಬೆಂಬಲ ಸಿಕ್ಕಿದ್ರೆ ಬಿಜೆಪಿಗೆ ಮುಖಭಂಗವಾಗುತ್ತೆ. ಅದಕ್ಕೆ ಬಿಜೆಪಿ ಅಭ್ಯರ್ಥಿ ಚರಂತಿಮಠಗೆ ಇಷ್ಟ ಇದ್ರೂ ಯತ್ನಾಳ್ ಅವರನ್ನ ಕರೆಸಲು ಹಿಂದೇಟು ಹಾಕಿದ್ರು. ಆದರೆ ಯತ್ನಾಳ್ ಬರದೇ ಹೋದ್ರೆ ಕಷ್ಟವಾಗಬಹುದು ಅನ್ನೋದು ಗೊತ್ತಾದ ನಂತರ ಈಗ ಸ್ವತಃ ವಿಜಯೇಂದ್ರ ಅವರೇ ಅನುಮತಿ ಕೊಟ್ಟು ಯತ್ನಾಳ್ ಬಾಗಲಕೋಟೆಗೆ ಎಂಟ್ರಿ ಆಗುವಂತೆ ಮಾಡಿದ್ದಾರೆ. ಪ್ರಚಾರಕ್ಕೆ ಅವರು ಕೂಡ ಬರಲಿ, ನಮ್ಮ ಅಧ್ಯಕ್ಷರು ಕೂಡ ಯಾವುದೇ ಬೇಡ ಅನ್ನೋದಿಲ್ಲ. ಅವ್ರಿಗೂ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿನ ಗೆಲ್ಲಿಸ್ಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷದವರು ಕೆಲಸ ಮಾಡ್ತಾ ಇದಾರೆ ಎರಡೂ ಕ್ಷೇತ್ರದಲ್ಲಿ. ನಾನು ಪ್ರಾಮಾಣಿಕವಾಗಿ ಹೇಳ್ತೇವೆ. ನಾನು ಸುಮ್ಮನೆ ನಿಮ್ಗೆ ಹೇಳಕ್ಕೆ ಸುಮ್ಮನೆ ಉಡಾಫೆಯಾಗಿ ನಮ್ಮ ಮಾತನ್ನ ಹೇಳ್ತಿಲ್ಲ. ಕಾಂಗ್ರೆಸ್ ಪಕ್ಷದವರು ಇವತ್ತು ಒಳಗೆ ನಮ್ಗೆ ಸಹಕಾರ ನೀಡ್ತಾ ಇದ್ದಾರೆ. ಹಂಗೆ ಬಿಜೆಪಿ ಅಭ್ಯರ್ಥಿ ಗೆಲ್ಲಿಸ್ಬೇಕು ಅಂತೇಳಿ ಯಾರೇ ಕೆಲಸ ಮಾಡಿದ್ರು ನಾನು ಸ್ವಾಗತ ಮಾಡ್ತೇನೆ. ಯತ್ನಾಳ್ ಪ್ರಚಾರಕ್ಕೆ ಬಂದ್ರೆ ಬಿಜೆಪಿಗೆ ಲಾಭವಾಗುತ್ತೆ, ವೀರಣ್ಣ ಚರಂತಿಮಠ ಅವರಿಗೆ ಮತಗಳು ಸಿಗುತ್ತವೆ ಅನ್ನೋದನ್ನ ಪಕ್ಕಕ್ಕಿಟ್ರೆ ಇದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮತ್ತು ಬಿಎಸ್ ಯಡಿಯೂರಪ್ಪಗೆ ಮುಖಭಂಗ ಆಗುವಂತಹ ಕೆಲಸ. ವಿಜಯೇಂದ್ರ ಯಡಿಯೂರಪ್ಪ ಎಷ್ಟೇ ಪ್ರಚಾರ ಮಾಡಿದ್ರು ಲಿಂಗಾಯತರ ಮತಗಳನ್ನು ಸೆಳೆಯಲು, ಹಿಂದುತ್ವದ ಮತ ಸೆಳೆಯಲು ಯತ್ನಾಳ್ರಿಂದ ಮಾತ್ರ ಸಾಧ್ಯ ಎನ್ನುವಂತಾಗುತ್ತೆ. ಜೊತೆಗೆ ಯತ್ನಾಳ್ ವಿಜಯೇಂದ್ರ ವಿರುದ್ಧ ವಾಗ್ದಾಳಿಯನ್ನು ಮಾಡುತ್ತಾರೆ. ಇಷ್ಟೆಲ್ಲ ಗೊತ್ತಿದ್ರೂ ಸಹ ಯತ್ನಾಳ್ ಅವರು ಅನಿವಾರ್ಯ ಅಂತ ಅವರನ್ನ ಪ್ರಚಾರಕ್ಕೆ ಕರೆಸಿ ವಿಜಯೇಂದ್ರ ಮತ್ತು ಯಡಿಯೂರಪ್ಪ ಅಲ್ಲಿಂದ ಕಾಲ್ಕಿತ್ತಿದ್ದಾರೆ. ಉಪಚುನಾವಣೆಗೆ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಕೆ ಮಾಡಿದಾಗಿನಿಂದಲೂ ಬಿವೈ ವಿಜಯೇಂದ್ರ ಫುಲ್ ಬ್ಯುಸಿಯಾಗಿ ಕೆಲಸ ಮಾಡುತ್ತಾ ಇದ್ದಾರೆ. ಅದರಲ್ಲೂ ದಾವಣಗೆರೆಗಿಂತ ಬಾಗಲಕೋಟೆಯಲ್ಲೇ ಬೀಡು ಬಿಟ್ಟು ಭರ್ಜರಿ ಪ್ರಚಾರ ಮಾಡಿದ್ರು. ಆದರೆ ಎಲ್ಲೇ ಪ್ರಚಾರಕ್ಕೆ ಹೋದ್ರೂ ಅಲ್ಲಿ ಯತ್ನಾಳ್ ಫೋಟೋ ಕಾಣಿಸಿದೆ. ಯತ್ನಾಳ್ ಪರ ಘೋಷಣೆಗಳು ಕೇಳಿಬಂದಿವೆ. ಹೀಗಿದ್ದಾಗ ಯತ್ನಾಳ್ ಬಾಗಲಕೋಟೆಗೆ ಬಂದರೆ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಒಂದು ವಾರದಿಂದ ಬಾಗಲಕೋಟೆಯಲ್ಲಿದ್ದ ವಿಜಯೇಂದ್ರ ಅಲ್ಲಿಂದ ವಾಪಸ್ಸಾಗಿದ್ದಾರೆ. ವಿಜಯೇಂದ್ರ ಅನುಪಸ್ಥಿತಿಯಲ್ಲಿ ಯತ್ನಾಳ್ ಮತ್ತಷ್ಟು ಅಬ್ಬರದಿಂದ ಪ್ರಚಾರ ಮಾಡಿದ್ದಾರೆ. ಇನ್ನು ಯತ್ನಾಳ್ ಬರೋದಕ್ಕೆ ಸ್ವತಃ ವಿಜಯೇಂದ್ರ ಅವರೇ ಗ್ರೀನ್ ಸಿಗ್ನಲ್ ಕೊಟ್ಟು ಕರೆಸ್ಕೊಂಡಿದ್ದಕ್ಕೆ ಕಾಂಗ್ರೆಸ್ ವ್ಯಂಗ್ಯ ಮಾಡಿದೆ. ವಿಜಯೇಂದ್ರ ಅವರನ್ನ ಮಾತ್ರ ಅಲ್ಲ, ಯತ್ನಾಳ್ ಮೇಲೂ ಆಕ್ರೋಶ ವ್ಯಕ್ತಪಡಿಸಿದೆ. ಯತ್ನಾಳ್ ವಾಪಸ್ ಬಿಜೆಪಿಗೆ ಹೋಗಲು ನಾಟಕ ಮಾಡ್ತಾ ಇದ್ದಾರೆ. ಬಿಜೆಪಿ ಅಭ್ಯರ್ಥಿ ಚರಂತಿಮಠ, ಯಡಿಯೂರಪ್ಪ ಹಾಗೂ ಗೋವಿಂದ ಕಾರಜೋಳ ಟೀಮ್. ಆದರೆ ಈಗ ಯತ್ನಾಳ್ ಅವರ ಟೀಮ್ ಪ್ರಚಾರಕ್ಕೆ ಹೊರಟಿದೆ. ಯಡಿಯೂರಪ್ಪ ಮಗ ಎಂದು ಸುಮ್ಮನೆ ಮಾತನಾಡುತ್ತಾರೆ. ಹೀಗೆಲ್ಲ ಬಿಜೆಪಿಗೆ ನನ್ನ ವಾಪಸ್ ತಗೋರಿ ಎಂದು ಕೈ ಮುಗಿದು ಕೇಳಿಕೊಳ್ಳಲಿ ಅಂತ ಟಾಂಗ್ ಕೊಟ್ಟಿದ್ರು. ಸುಮ್ಮನೆ ಅದಲ್ಲ, ಇದೆಲ್ಲ ನಾಟಕ. ಸುಮ್ಮನೆ ಅವ್ರಿಗೆ ವಾಪಸ್ ಬಿಜೆಪಿಗೆ ಹೋಗೋದಿದೆ. ಇಲ್ಲಿ ಆಗ್ತಾ ಇರುವಂಥ ಚರಂತಿಮಠ ಅವರು ಯಡಿಯೂರಪ್ಪನವ್ರದ್ದು, ಕಾರಜೋಳವ್ರ ಕ್ಯಾಂಡಿಡೇಟ್ ಅವರು. ಚರಂತಿಮಠ ಯಾರು ಕ್ಯಾಂಡಿಡೇಟು? ಯಡಿಯೂರಪ್ಪನವ್ರ ಫಾಲೋವರು. ಯಡಿಯೂರಪ್ಪ ಮತ್ತು ಕಾರಜೋಳವರು ಆ ಟೀಮ್ ಅದು. ಮತ್ತು ಅವ್ರ ಪ್ರಚಾರಕ್ಕೆ ಇವ್ರು ಹೊಂಟಿದ್ದಾರೆ. ಸುಮ್ಮನೆ ವಾಪಸ್ ಬಿ ಜೆ ಪಿಗೆ ಹೋಗೋದು. ಸುಮ್ಮನೆ ನೇರವಾಗಿ ಹೇಳಲ್ಲ. ಸುಮ್ಮನೆ ಯಾಕೆ ನಾಟಕ? ಯಡಿಯೂರಪ್ಪನ ಮಗ ಅನ್ನೋದು. ಯಡಿಯೂರಪ್ಪ ಮಗನ ನೇತೃತ್ವ ಚುನಾವಣೆ ನಡೀತಾ ಇದೆ ವಿಜಯೇಂದ್ರದ್ದು. ಇನ್ನು ಅಲ್ಲಿ ದಾವಣಗೆರೆಗೆ ಇದ್ದದ್ದು ಯಡಿಯೂರಪ್ಪ ಕ್ಯಾಂಡಿಡೇಟ್ ಅಲ್ಲ ಅದು.
ಅದು ಸಿದ್ದೇಶ್ವರ್ ಕ್ಯಾಂಡಿಡೇಟ್. ಇದು ಯಡಿಯೂರಪ್ಪ ಅವ್ರ ಕ್ಯಾಂಡಿಡೇಟು, ಅದು ಸಿದ್ದೇಶ್ವರ್ ಕ್ಯಾಂಡಿಡೇಟು. ಇವರು ಸುಮ್ಮನೆ ನಾಟಕ ಯಡಿಯೂರಪ್ಪ ಮಗ ಅನ್ನೋದು, ಅವ್ರ ವಿಜಯೇಂದ್ರ ನೇತೃತ್ವದ ಚುನಾವಣೆಯಲ್ಲಿ ಇವರು ಪ್ರಚಾರಕ್ಕೆ ಹೋಗೋದು, ಬಿಟ್ಬಿಡ್ಲಲ್ಲ ಹೇಳಿ ನಾವು ವಾಪಸ್ ನಾನು ಕರ್ಕೋರಿ BJPಯಾಗ ಅಂತ ಹೇಳೋ ಕೈ ಮುಗಿದು ಏನೇನು ಮಾಡೋದು ಮಾಡಿ ಹೋಗ್ರಿ ಒಳಗಡೆ. ಒಂದು ಕಾಲದಲ್ಲಿ ವಿಜಯೇಂದ್ರ ಯಡಿಯೂರಪ್ಪ ರಾಜ್ಯ ಬಿಜೆಪಿ ಅಂದ್ರೆ ಉರಿದುರಿದು ಬೀಳ್ತಾ ಇದ್ದ ಯತ್ನಾಳ್ ಈಗ ವಿಜಯೇಂದ್ರ ಬೇರೆ ಬಿಜೆಪಿ ಬೇರೆ. ಬಿಜೆಪಿ ಪಕ್ಷದ ಋಣ ತೀರಿಸಬೇಕು ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ. ನಾನು ಬಿಜೆಪಿಗೆ ಬರುತ್ತೇನೆ ಎಂದು ಹೇಳಿ ಯಾರ ಕೈಕಾಲು ಹಿಡಿದಿಲ್ಲ. ನಾನು ಪ್ರಚಾರಕ್ಕೆ ಬರುವಂತೆ ಹಿಂದೂ ಕಾರ್ಯಕರ್ತರ ಒತ್ತಾಯವಿದೆ. ವಿಜಯೇಂದ್ರ ನಾಮಿನೇಷನ್ ಮಾಡಲು ಬಂದ ಸಂದರ್ಭದಲ್ಲಿ 2028ರ ಸಿಎಂ ಯತ್ನಾಳ್ ಎಂದು ಹಿಂದೂ ಕಾರ್ಯಕರ್ತರು ಕೂಗಿದ್ದಾರೆ. ನನಗೆ ಬಿಜೆಪಿ ಪಕ್ಷದ ಋಣ ಇದೆ, ಜೊತೆಗೆ ಹಿಂದೂ ಕಾರ್ಯಕರ್ತರು ಕರೆಯುತ್ತಿದ್ದಾರೆ, ಹೀಗಾಗಿ ಪ್ರಚಾರ ಮಾಡ್ತೀನಿ ಅಂತ ಹೇಳಿದ್ರು. ನಾ BJP ಸಲಾಗ ಹೋಗ್ಲಕತ್ತೀನಿ, ನರೇಂದ್ರ ಮೋದಿಯವ್ರ ಸಲಾಗ ಹೋಗ್ಲಕತ್ತೀನಿ, ನಮ್ಮ ಹಿಂದೂ ಕಾರ್ಯಕರ್ತರ ಸಲಾಗ ಹೋಗ್ಲಕತ್ತೀನಿ. ಯಾರ್ದು ಕೈಕಾಲು ಮುಗಿದಿಲ್ಲ. ನಾ BJPಗೆ ತಗೋತೇಳಿ ಎಲ್ಲಿನೂ ನಿಮ್ಮ ಮುಂದೆ ಇವತ್ತು ಹನುಮಂತೇವ್ರ ಗುಡಿಯಾಗ ನಿಂತೀನಿ. ಯಾವ ಲೀಡರ್ಗಳ ಬಳಿ ಹೋಗೋದು, ಇದು ಹನುಮಂತೇವ್ರ ಗುಡಿಯಾಗ ಹನುಮ ಜಯಂತಿ ಹೇಳಕತ್ತೀನಿ. ನಾನು BJPಗೆ ತಗೋರತ್ ನಾವು ಹೋಗೋದಿಲ್ಲ. ಬಾಗಲಕೋಟೆಗೆ ಬರ್ತಿದ್ದಂತೆ BSYಗೆ ಟಾಂಗ್. ಅಪ್ಪ ಮಕ್ಕಳ ವಿರುದ್ಧ ಗುಡುಗಿದ್ದೇಗೆ ಯತ್ನಾಳ್ ಬಂದ್ರೆ ಅವರು ಏನ್ ಮಾತಾಡ್ತಾರೆ ಅಂತ ಬಿಜೆಪಿ ಅವರಿಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಯತ್ನಾಳ್ ಅವರನ್ನ ಪ್ರಚಾರಕ್ಕೆ ಕರೆಸಲು ಬಿಜೆಪಿ ಹಿಂದೇಟು ಹಾಕಿತ್ತು. ಆದ್ರೆ ಕರೆಸದೆ ವಿಧಿ ಇಲ್ಲ ಅಂತ ಗೊತ್ತಾದಾಗ ಯತ್ನಾಳ್ ಅವರು ಪ್ರಚಾರಕ್ಕೆ ಬರಲು ಗ್ರೀನ್ ಸಿಗ್ನಲ್ ಕೊಟ್ಟಿದ್ರು. ವಿಜಯೇಂದ್ರ ಯಡಿಯೂರಪ್ಪ ವಿರುದ್ಧ ಏನೂ ಮಾತಾಡಬೇಡಿ ಅಂತ ಹೇಳಿದ್ರೂ ಸಹ ಯತ್ನಾಳ್ ಅವರನ್ನ ತಡೆಯಲು ಆಗಿಲ್ಲ. ಬಾಗಲಕೋಟೆಗೆ ಎಂಟ್ರಿ ಕೊಡುವುದಕ್ಕೂ ಮುನ್ನವೇ ಅವರು BS ಯಡಿಯೂರಪ್ಪ ಮತ್ತು ವಿಜಯೇಂದ್ರ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಇದು ನನ್ನ ಉಚ್ಚಾಟನೆ ಮಾಡಿಸಿದವರ ಚುನಾವಣೆಯಲ್ಲ, ಇದು ಬಿಜೆಪಿಯ ಚುನಾವಣೆಯಂತ ಮೊದಲ ಮಾತಿನಿಂದಲೇ ಚುಚ್ಚಿದ ಯತ್ನಾಳ್ ವಿಜಯೇಂದ್ರ ಪ್ರಚಾರಕ್ಕೆ ಬಂದಾಗಲೂ 2028ರ ಮುಖ್ಯಮಂತ್ರಿ ಬಸನಗೌಡ ಪಾಟೀಲ್ ಯತ್ನಾಳ್ ಅಂತ ಜನರೇ ಹೇಳಿದ್ದಾರೆ. ವಿಜಯೇಂದ್ರ ಮುಂದೆಯೇ ಫೋಟೋ ಹಿಡಿದು ನಮ್ಮ ಮುಂದಿನ ಮುಖ್ಯಮಂತ್ರಿ ಯತ್ನಾಳ್ ನಿಮ್ಮನ್ನ ಒಪ್ಪೋದಿಲ್ಲ ಅಂತ ಹೇಳಿ ಜನರೇ ತಮ್ಮ ಭಾವನೆ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳೋ ಮೂಲಕ ಇಲ್ಲಿ ವಿಜಯೇಂದ್ರ ಅವರದ್ದು ಏನೂ ನಡೆಯಲ್ಲ, 2028ಕ್ಕೆ ನಾನೇ ಸಿಎಂ ಅನ್ನೋ ವಿಶ್ವಾಸ ವ್ಯಕ್ತಪಡಿಸಿದ್ರು. ನಮ್ಮ ಹಿಂದೂ ಕಾರ್ಯಕರ್ತರು BJPಯ ಮುಖಂಡರ ಮೇಲೆ ಸ್ವತಃ ವಿಜೇಂದ್ರ ನಾಮಪತ್ರಕ್ಕೆ ಬಂದಾಗ 2028 ನೆಕ್ಸ್ಟ್ CM ಬಸನಗೌಡ ಪಾಟೀಲ್ ಅಂತೇಳಿ ಅವ್ರ ಮುಂದೆ ಬೋರ್ಡ್ ಹಿಡಿದು ನನ್ನ ಹಾಡ ಹಚ್ಚಿ ಜನ ಸಂಕೇತ ಕೊಟ್ಟಾರೆ. 2028ಕ್ಕೆ ನಾವು ಯತ್ನಾಳ್ ಅವ್ರನ್ನೇ ಮುಖ್ಯಮಂತ್ರಿ ಒಪ್ಪಿಕೋತೀವಿ, ನೀನು ಒಪ್ಪುವುದಿಲ್ಲ ಅಂತ ಹೇಳಿ ಅವನ ಮುಂದೆ ಹೇಳಿದ ಮ್ಯಾಗ ಜನರ ಭಾವನೆ, ಹಿಂದೂಗಳ ಭಾವನೆ, ಇವತ್ತು ವೀರಣ್ಣ ಚರಂತಿ ಮಠರು ಒಬ್ಬ ಹಿಂದೂ, ಅವರು ಒಬ್ಬ ಪ್ರತಿನಿಧಿತ್ವ ಕೊಡ್ತಾರೆ ಅಂತ ನನಗೆ ವಿಶ್ವಾಸ ಐತಿ. ಅವರು ಹಿಂದೂಗಳ ಓಟ್ ಮ್ಯಾಗನೇ ಆರಿಸಿ ಬರೋರು ಚರಂತಿ ಮಠರು, ಇವ್ರೇನು ಸಾಬ್ರೇನು ಹಾಕೋದಿಲ್ಲ ಅಲ್ಲಿ. ಅದನ್ನು ನಾವು ತೆಗೆದು ಬಿಡಬೇಕು ಫೈಲ್ ನಂದು. ಯಾವುದೇ ವಿಚಾರ ಕೇಳಿದ್ರೂ ಅದರಲ್ಲಿ ವಿಜಯೇಂದ್ರ ಮತ್ತು ಯಡಿಯೂರಪ್ಪ ಅವರನ್ನ ಎಳೆದು ತಂದು ಟಕ್ಕರ್ ಕೊಟ್ಟ ಯತ್ನಾಳ್ ಬಿಜೆಪಿ ಕಾರ್ಯಕರ್ತರು ವಿಜಯೇಂದ್ರ ಅವರನ್ನ ತಮ್ಮ ನಾಯಕ ಅಂತ ಒಪ್ಪಿಕೊಳ್ತಾ ಇಲ್ಲ. 2028ಕ್ಕೆ ನಾನೇ ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸ್ತಾ ಇದ್ದಾರೆ. ಅದರಂತೆ ನಾನೇ ಸಿಎಂ ಆಗ್ತೀನಿ ಅನ್ನೋ ವಿಶ್ವಾಸ ವ್ಯಕ್ತಪಡಿಸಿದ್ರು. ಯತ್ನಾಳ್ ಬಿಜೆಪಿಗೆ ಹೋಗಲು ನಾಟಕ ಮಾಡ್ತಾರೆ ಅನ್ನೋ ವಿಚಾರವನ್ನೂ ಇಟ್ಕೊಂಡು ಯಡಿಯೂರಪ್ಪ ಹೆಸರನ್ನ ಎಳೆದು ತಂದ ಯತ್ನಾಳ್, ನಾನು ನಾಟಕ ಮಾಡೋದೇ ಆಗಿದ್ರೆ, ಬಿಜೆಪಿಗೆ ಸೇರೋದೇ ಆಗಿದ್ರೆ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರನ್ನ ಕಾಲಿಗೆ ಬೀಳ್ತಾ ಇದ್ದೆ, ಅವರನ್ನ ಅಪ್ಪಾಜಿ ಅಂದು ಬಿಡ್ತಾ ಇದ್ದೆ, ನೀವೇ ನಮ್ಮ ತಾಯಿ ತಂದೆ ಅಂತ ಇದ್ದೆ. ಆದ್ರೆ ನಾನು ಹಾಗೆ ಅಂದಿಲ್ಲ, ನಾನು ಯಾರ ಕೈಕಾಲು ಮುಗಿಯಲ್ಲ, ನನ್ನನ್ನೇ ಬಿಜೆಪಿ ಅವರು ಕರೆದು ಸಿಎಂ ಮಾಡ್ತಾರೆ ಅಂತ ಹೇಳಿದ್ರು. ನೋಡ್ರಿ, ನಾನು ಅಟ್ಯಾಕ್ ಮಾಡೋ ಪ್ರಶ್ನೆಯೂ ಇಲ್ಲ. ನಾನು ಅಟ್ಯಾಕ್ ಮಾಡ್ತಿದ್ರೆ ಅವಾಗೇ ಈ ಯಡಿಯೂರಪ್ಪ ಅವರ ಮಕ್ಕಳಿಗೆಲ್ಲ ಕಾಲು ಮುಗಿತಿದ್ದೆಲ್ಲ, ಅಪ್ಪಾಜಿ ಅಂದ್ಬಿಡ್ತಿದ್ದೆ. ಅಪ್ಪಾಜಿ ನೀವೇ ನಮ್ಮ ತಂದೆ ತಾಯಿ ಎತ್ತಿದ್ದೆ. ನಾ ಯಾಕೆ ಅಂದೆ? ನಾನು ಇನ್ನೂ ಅನ್ನೋದಿಲ್ಲ. ನಾ BJP ಸಲಾಗ ಹೋಗ್ಲಕತ್ತೀನಿ, ನರೇಂದ್ರ ಮೋದಿಯವ್ರ ಸಲಾಗ ಹೋಗ್ಲಕತ್ತೀನಿ, ನಮ್ಮ ಹಿಂದೂ ಕಾರ್ಯಕರ್ತರ ಸಲಾಗ ಹೋಗ್ಲಕತ್ತೀನಿ. ಯಾರ್ದು ಕೈಕಾಲು ಮುಗಿದಿಲ್ಲ. ನಾ BJPಗೆ ತಗೋತೇಳಿ ಎಲ್ಲಿನೂ ನಿಮ್ಮ ಮುಂದೆ ಇವತ್ತು ಹನುಮಂತೇವ್ರ ಗುಡಿಯಾಗ ನಿಂತೀನಿ. ಯಾವ ಲೀಡರ್ಗಳ ಬಳಿ ಹೋಗೋದು, ಇದು ಹನುಮಂತೇವ್ರ ಗುಡಿಯಾಗ ಹನುಮ ಜಯಂತಿ ಹೇಳಕತ್ತೀನಿ. ನಾನು BJPಗೆ ತಗೋರತ್ ನಾವು ಹೋಗೋದಿಲ್ಲ. BJಪಿಯವರೇ ನಾನು ಕರ್ಕೊಂತ ಕಾಲ ಬರ್ತದೆ, ನನ್ನೇ ಮುಖ್ಯಮಂತ್ರಿ ಅಭ್ಯರ್ಥಿ ಮಾಡೋ ಕಾಲ ಬರ್ತದೆ. ಯತ್ನಾಳ್ ಅವರನ್ನ ಉಚ್ಚಾಟಿಸಿ ಅದಾಗಲೇ 1 ವರ್ಷ ಆಗೋಯ್ತು. ಈಗ ಅವರು ಬದಲಾಗಿರಬಹುದು, ಅವರು ತಣ್ಣಗಾಗಿರಬಹುದು, ಯಡಿಯೂರಪ್ಪ ಮತ್ತು ಮಕ್ಕಳ ವಿರುದ್ಧ ಮಾತಾಡಲ್ವೇನೋ ಅಂದುಕೊಂಡಿದ್ರು.
ಆದರೆ ಯತ್ನಾಳ್ ನಾನು ಯಾವುದೇ ಕಾಲಕ್ಕೂ ಬದಲಾಗಲ್ಲ, ನಾನು ಎಂದೆಂದಿಗೂ ಯಡಿಯೂರಪ್ಪ ಕುಟುಂಬಕ್ಕೆ ಸಿಂಹಸ್ವಪ್ನ ಅನ್ನೋ ರೀತಿ ಮತ್ತೆ ಅವರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಬಾಗಲಕೋಟೆಯಲ್ಲಿ ಪ್ರಚಾರ ಮಾಡುವುದಕ್ಕೂ ಮುನ್ನವೇ ವಿಜಯೇಂದ್ರ ಮತ್ತು ಯಡಿಯೂರಪ್ಪ ಅವರನ್ನ ತರಾಟೆಗೆ ತೆಗೆದುಕೊಂಡರು. ಪಕ್ಷದ ಶಾಲು ಬ್ಯಾನರ್ ಇಲ್ಲದೆ ಯತ್ನಾಳ್ ಪ್ರಚಾರ. ಯತ್ನಾಳ್ ಕ್ರೇಜ್ಗೆ ಶರಣಾಯ್ತ ಬಿಜೆಪಿ. ಯತ್ನಾಳ್ ಈಗ ಗುಡುಗಿದ್ರೂ ಘರ್ಜಿಸಿದ್ರು. ಯಡಿಯೂರಪ್ಪ ವಿರುದ್ಧ ಅಬ್ಬರಿಸಿ ಬೊಬ್ಬಿರಿದರೂ ಸಹ ಈಗ ಏನೂ ಮಾತಾಡುವಂತಿಲ್ಲ. ಬಾಗಲಕೋಟೆಯಲ್ಲಿ ಬಿಜೆಪಿ ಗೆಲ್ಲಬೇಕು, ಚರಂತಿ ಮಠಗೆ ಹಿಂದೂಗಳ ಮತಗಳು ಬೇಕು, ಅದಕ್ಕೆ ಯತ್ನಾಳ್ ಏನೇ ಮಾತಾಡಿದ್ರೂ ಸಹಿಸಿಕೊಳ್ಬೇಕು. ಈಗ ಬಿಜೆಪಿ ಮತ್ತು ವಿಜಯೇಂದ್ರ ಸಹ ಅದನ್ನೇ ಮಾಡ್ತಾ ಇದ್ದಾರೆ. ಯತ್ನಾಳ್ ಬಿಜೆಪಿ ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡಿದ್ರೂ ಸಹ ಪಕ್ಷದ ಶಾಲು ಹಾಕಿಕೊಳ್ಳಲಿಲ್ಲ, ಪಕ್ಷದ ಬ್ಯಾನರ್ ನಡಿಯಲ್ಲಿ ನಿಂತು ಪ್ರಚಾರ ಮಾಡಲಿಲ್ಲ. ಅವೇನೂ ಇಲ್ಲದೆಯೇ ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರಚಾರ ಮಾಡಿದ್ರು. ತಮ್ಮನ್ನ ಉಚ್ಚಾಟನೆ ಮಾಡಿದ ಪಕ್ಷಕ್ಕೆ ಸೆಡ್ಡು ಹೊಡೆದ್ರು. ಇನ್ನು ಬಿಜೆಪಿ ಸಹ ಯತ್ನಾಳ್ ಕ್ರೇಜ್ಗೆ ಶರಣಾಗಿದೆ ಅನ್ನೋ ಮಾತುಗಳು ಕೇಳಿಬರ್ತಾ ಇವೆ. ಯತ್ನಾಳ್ ಯಡಿಯೂರಪ್ಪ ವಿರುದ್ಧ ಮಾತಾಡಿದರು, ಬಿಜೆಪಿ ವಿರುದ್ಧ ಮಾತಾಡಿದರೂ ಸಹ ಏನೂ ಹೇಳದೆ ಅದನ್ನೆಲ್ಲ ಸ್ವೀಕರಿಸುವಂತಾಗಿದೆ. ಬಾಗಲಕೋಟೆಯಲ್ಲಿ ಬಿಜೆಪಿಯ ಘಟಾನುಘಟಿ ನಾಯಕರಿಗಿಂತ ಯತ್ನಾಳ್ ಪ್ರಚಾರವೇ ಮತಗಳನ್ನು ತಂದುಕೊಡುತ್ತೆ ಅನ್ನೋದನ್ನ ತಿಳಿದುಕೊಂಡ ಬಿಜೆಪಿ ಈಗ ಯತ್ನಾಳ್ಗೆ ಶರಣಾಗಿದೆಯಂತೆ. ಏನಾದ್ರೂ ಮಾಡಿ ನಮಗೆ ಮತಗಳನ್ನು ತಂದುಕೊಡಿ ಅನ್ನೋ ರೀತಿ ಅವರನ್ನ ಪ್ರಚಾರಕ್ಕೆ ಕರೆಸಿದೆ. ಸಾಮಾನ್ಯವಾಗಿ ಯತ್ನಾಳ್ ಅವರನ್ನ ಪ್ರಚಾರಕ್ಕೆ ಕರೆಸಲು ಬಿಜೆಪಿ ಕಂಡೀಷನ್ಗಳನ್ನ ಹಾಕಬೇಕಾಗಿತ್ತು. ಆದರೆ ಈಗ ಬದಲಾದ ಪರಿಸ್ಥಿತಿಯಲ್ಲಿ ಯತ್ನಾಳ್ ಅವರೇ ಬಿಜೆಪಿಗೆ ಒಂದಷ್ಟು ಕಂಡೀಷನ್ಗಳನ್ನ ಹಾಕಿ ಪ್ರಚಾರಕ್ಕೆ ಬಂದಿದ್ದಾರಂತೆ. ಪಕ್ಷದ ಶಾಲು ಹಾಕೋದಿಲ್ಲ, ಪಕ್ಷದ ಬ್ಯಾನರ್ ನಡಿ ಪ್ರಚಾರ ಸಭೆಯಲ್ಲಿ ಭಾಗಿಯಾಗಲ್ಲ ಅಂತ ಹೇಳಿ ಬಾಗಲಕೋಟೆಗೆ ಬಂದಿದ್ದಾರಂತೆ. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಪರ ಪ್ರಚಾರ ಮಾಡಿದ ಯತ್ನಾಳ್ ಬಸವೇಶ್ವರ ಶಿಕ್ಷಣ ಸಂಸ್ಥೆಯ ಸಭಾಂಗಣದಲ್ಲಿ ಪ್ರಚಾರ ಸಭೆ ನಡೆಸಿದ್ರು. ಪಂಚಮಸಾಲಿ ಸಮುದಾಯ ಮುಖಂಡರು ಈ ಸಭೆಯಲ್ಲಿ ಭಾಗವಹಿಸಿದ್ದು ಪಕ್ಷದ ಶಾಲು ಬ್ಯಾನರ್ ಇಲ್ಲದೆ ಪ್ರಚಾರ ಮಾಡಿದ್ರು. ಜೊತೆಗೆ ಬಿಜೆಪಿಯ ಘಟಾನುಘಟಿ ನಾಯಕರು ಸಹ ಯತ್ನಾಳ್ ಜೊತೆ ಪಕ್ಷದ ಚಿಹ್ನೆ ಇಲ್ಲದ ಪ್ರಚಾರ ವೇದಿಕೆಯಲ್ಲಿ ಕಾಣಿಸಿಕೊಂಡ್ರು. ಯತ್ನಾಳ್ ನೇತೃತ್ವದ ವೇದಿಕೆಯಲ್ಲಿ ಬಿಜೆಪಿ ಉಪಾಧ್ಯಕ್ಷ ಮುರುಗೇಶ್ ನಿರಾಣಿ, ಮಾಜಿ ಸಚಿವ ಸಿಸಿ ಪಾಟೀಲ್, ವಿಧಾನ ಪರಿಷತ್ ಸದಸ್ಯ ಹನುಮಂತ ನಿರಾಣಿ ಸೇರಿದಂತೆ ಹಲವು ನಾಯಕರು ಕಾಣಿಸಿಕೊಂಡ್ರು. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ತನ್ನ ಬಲ ಹೆಚ್ಚಿಸಿಕೊಳ್ತಾ ಇದ್ದು ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲೇ ಸೈಲೆಂಟ್ ಆಗಿ ಮತಗಳನ್ನು ಸೆಳೆಯೋ ಪ್ರಯತ್ನ ಮಾಡಲಾಗಿದೆ. ಬಾಗಲಕೋಟೆ ಕ್ಷೇತ್ರದಲ್ಲಿರೋ ಅಲ್ಪಸಂಖ್ಯಾತರು ಅಹಿಂದ ಮತಗಳಿಗೆ ಬಲೆ ಬೀಸಲಾಗಿದೆ. ಅದಕ್ಕೆ ಅದೇ ಅಹಿಂದ ಮತಗಳನ್ನ ಹಿಂದುತ್ವದ ಮೂಲಕ ಸೆಳೆಯಲು ಯತ್ನಾಳ್ಗೆ ಶರಣಾಗಿರೋ ಬಿಜೆಪಿ ಯತ್ನಾಳ್ ಮೂಲಕ ಮತಬೇಟೆಗೆ ಮುಂದಾಗಿದೆ. ಬೇಡ ಹೋಗಪ್ಪ ನೀನು ಅಂತ ಬಿಜೆಪಿ ಯತ್ನಾಳ್ ಅವರನ್ನ ಪಕ್ಷದಿಂದ ಹೊರಹಾಕಿದೆ. ಆದರೆ ಯತ್ನಾಳ್ ಮಾತ್ರ ನನ್ನನ್ನ ಹೊರಹಾಕಿಸಿದ್ದು ವಿಜಯೇಂದ್ರ, ಬಿಜೆಪಿ ನನ್ನನ್ನ ಬೆಳೆಸಿದೆ ಅಂತ ಹೊರಹಾಕಿದ ಬಿಜೆಪಿಗೆ ಜೈ ಅಂತ ಇದ್ದಾರೆ. ಚರಂತಿಮಠ ನನಗೆ ಆತ್ಮೀಯರು, ಬಿಜೆಪಿ ನನಗೆ ಮುಖ್ಯ ಅಂತ ಹೇಳಿಕೊಂಡು ಈಗ ಬಿಜೆಪಿ ಪರವಾಗಿ ಪ್ರಚಾರ ಮಾಡಿದ್ದಾರೆ. ಪಕ್ಷ ವಿರೋಧಿ ಅಲ್ಲ, ಬ್ಲ್ಯಾಕ್ ಮೇಲ್ ಮಾಡಲ್ಲ. ಉಚ್ಚಾಟನೆಯಾದರೂ ಬಿಜೆಪಿ ಮೇಲೆ ಪ್ರೀತಿ ತೋರಿಸಿದ ಯತ್ನಾಳ್ ಬಾಗಲಕೋಟೆ ಎಂಟ್ರಿ ಬಿಜೆಪಿಗೆ ಬೂಸ್ಟ್ ಕೊಡುತ್ತೆ. ಬಸನಗೌಡ ಪಾಟೀಲ್ ಯತ್ನಾಳ್ ಬಾಗಲಕೋಟೆಯಲ್ಲಿ ಚರಂತಿಮಠ ಪರ ಪ್ರಚಾರಕ್ಕೆ ಬಂದ್ರ ಅಥವಾ ಬಿಜೆಪಿಗೆ ಸೇರ್ಪಡೆಯಾಗುವುದಕ್ಕೆ ಬಂದ್ರ ಅನ್ನೋ ರೀತಿ ಅವರು ಮಾತಾಡಿದ್ರು. ಬಿಜೆಪಿ ಸೇರ್ಪಡೆಯಾಗುವ ವಿಚಾರವನ್ನ ಹೈಕಮಾಂಡ್ಗೆ ಬಿಟ್ಟ ಯತ್ನಾಳ್, ನಾನು ಬಿಜೆಪಿಗೆ ಎಂದೂ ವಿರೋಧಿ ಅಲ್ಲ, ಬಿಜೆಪಿ ಮತ್ತೆ ನನ್ನನ್ನು ತಗೊಂಡ್ರೆ ತಗೊಳ್ಳಲಿ ಅಂತ ತಮ್ಮ ಮನಸ್ಸಿನ ಬಯಕೆ ವ್ಯಕ್ತಪಡಿಸಿದ್ರು. ಬಾಗಲಕೋಟೆಯಲ್ಲಿ ಯತ್ನಾಳ್ ಪ್ರಚಾರ ಮಾಡುವುದಕ್ಕೂ ಮುನ್ನವೇ ಪ್ರಚಾರ ಸಭೆಯಲ್ಲಿ ಭಾಗವಹಿಸಿದ್ರು. ಈ ವೇಳೆ ತಮ್ಮ ಬಿಜೆಪಿ ಮೇಲಿನ ಅಭಿಮಾನವನ್ನು ತೋರಿಸಿಕೊಂಡ ಯತ್ನಾಳ್, ಬಿಜೆಪಿಗೆ ನಾನು ಎಂದಿಗೂ ದ್ರೋಹ ಮಾಡುವುದಿಲ್ಲ, ಬ್ಲ್ಯಾಕ್ ಮೇಲ್ ಮಾಡೋ ರಾಜಕಾರಣಿ ನಾನಲ್ಲ, ನಾನು ಮತ್ತೆ ಬಿಜೆಪಿಗೆ ಸೇರಲು ರೆಡಿ, ಆದರೆ ಅದನ್ನ ಹೈಕಮಾಂಡ್ ತೀರ್ಮಾನ ಮಾಡಬೇಕು ಅಂತ ಹೇಳಿದ್ರು. ಬಿಜೆಪಿ ನನಗೆ ಟಿಕೆಟ್ ಕೊಟ್ಟಿದೆ, ನಾನು ಶಾಸಕನಾಗಿದ್ದೀನಿ, ಹಾಗಿದ್ದಾಗ ಬಿಜೆಪಿಗೆ ಯಾಕೆ ದ್ರೋಹ ಮಾಡಬೇಕು ಅಂತ ಕೇಳಿದ್ರು. ಪಕ್ಷ ಟಿಕೆಟ್ ಕೊಟ್ಟೈತಿಲ್ರಿ, ಏನೇ ಆಗಲಿ, ನಾ MLA ಆಗೇನಿ ಇಲ್ಲಿ BJP ಇದ್ದೀನಿ, ಅದು BJಪಿಗೆ ಯಾಕೆ ದ್ರೋಹ ಮಾಡ್ಬೇಕು? ನಾ ಎಂದೂ BJಪಿಗೆ ದ್ರೋಹ ಮಾಡೋ ಕೆಲಸ ಮಾಡೋದಿಲ್ಲ. ಈಗ ಹೈಕಮಾಂಡ್ಗೆ ಬಿಟ್ಟಿದ್ದು ವಿಷಯ, ನಾ ಅದ್ರ ಬಗ್ಗೆ ನನ್ನ ತೋರೆತ್ತು ನಾ ಏನೋ ಯಾರಿಗೂ ದುಂಬಾಲೆ ಬಿದ್ದಿಲ್ಲ. ನಾ ನನ್ನ ಧರ್ಮದ ಸಲುವಾಗಿ ನಾ ಕೆಲಸ ಮಾಡೀನಿ. ಪಕ್ಷಕ್ಕೆ ಒಳ್ಳೇದು ಯೋಗ್ಯಪ್ಪ, ಇವ ಒಳ್ಳೆಯವದಾನ,
ಅಂದ್ರೆ ಅವ್ರು ತಗೋಲಿ, ಇಲ್ಲಕಂದ್ರೆ ಬಿಡಲಿ. ಹಂಗೆ ನಾವೇನು ಭಾಳ ಅಲವತ್ತು ಹೊತ್ಕೊಂಡು ಎಲ್ಲಿ ದಿಲ್ಲಿಗೆ ಯಾರಿಗೂ ಭೇಟಿಯಾಗಿಲ್ಲ, ಯಾರಿಗೂ ಕೇಳೇ ಇಲ್ಲ. ಇಲ್ಲೇ ಕೇಳ್ರಿ, ನಾವು ಯಾರವರೆಗೂ ನಾನು ತಗೋದಕ್ಕೆ ಏನಾರು ಮಾಡಿರತ್ತೆ ಯಾರಿಗೂ ಮುಂದೆ ಅಂದಿಲ್ಲ. ನನ್ನ ಪಕ್ಷ ನನಗೆ ಎಷ್ಟು ದೊಡ್ಡ ಸ್ಥಾನಮಾನ ಕೊಟ್ಟೈತಿ, ನಾನು ಕೇಂದ್ರ ಮಂತ್ರಿ ಮಾಡ್ಯಾರ, ಅದು ವಾಜಪೇಯಿ ಅಂತ ಪುಣ್ಯಾತ್ಮಕಾಗಿ ನಾವು ಮಂತ್ರಿ ಆಗೀನಿ. ಒಂದು ಕಾಲದಲ್ಲಿ ವಿಜಯೇಂದ್ರ ಮತ್ತು ಬಿಜೆಪಿಗೆ ಮಗ್ಗುಲ ಮುಳ್ಳಾಗಿದ್ದ ಯತ್ನಾಳ್ ಈಗ 1 ವರ್ಷದ ನಂತರ ತಮ್ಮ ಆಕ್ರೋಶವನ್ನ ಕಡಿಮೆ ಮಾಡಿಕೊಂಡಿದ್ದಾರೆ. ಪಕ್ಷಕ್ಕೆ ಮತ್ತೆ ಸೇರಿಸಿಕೊಂಡ್ರೆ ಹೋಗೋದಕ್ಕೆ ರೆಡಿ ಅಂತ ಹೇಳಿದ್ದಾರೆ. ಅದರ ಭಾಗವಾಗೇ ಈಗ ಬಾಗಲಕೋಟೆಯಲ್ಲೂ ಪ್ರಚಾರ ಮಾಡ್ತಾ ಇರೋ ಯತ್ನಾಳ್ ಉಚ್ಚಾಟನೆ ಆದ್ರೂ ಪಕ್ಷಕ್ಕಾಗಿ ದುಡಿಯಲು ಮುಂದಾಗಿದ್ದಾರೆ. ಯತ್ನಾಳ್ ಬಿಜೆಪಿ ಸೇರ್ಪಡೆಯಾಗಲು ರೆಡಿಯಾಗಿದ್ದಾರೆ ಅಂತ ಕಾಂಗ್ರೆಸ್ ಟೀಕೆ ಮಾಡ್ತಾ ಇದ್ರು. ತಲೆ ಕೆಡಿಸ್ಕೊಳ್ಳದೆ ಬಿಜೆಪಿಗೆ ಜೈ ಎಂದಿದ್ದಾರೆ. ಮತ್ತು ನಾವೆಲ್ಲ BJPಯಿಂದ ಉಚ್ಚಾಟನೆ ಆದ್ರೂ ಸಹಿತ ನಾವೆಲ್ಲ ಆತ್ಮೀಯರೇ ಇದೀವಿ. ಎಲ್ಲರೂ ಕೂಡ BJP ಎಲ್ಲ ನಾಯಕರು ಕೂಡ ನಮ್ದು ಒಳ್ಳೆಯ ಸಂಬಂಧ ಇದೆ. ನಾವೆಲ್ಲ ವಿಧಾನಸಭೆಯಲ್ಲಿ ಆಗಲಿ, ನಮ್ಮ ವಿರೋಧ ಪಕ್ಷ ನಾಯಕರಾಗಲಿ, ನಮ್ಮ ಪಕ್ಷದ ಅನೇಕ ಮುಖಂಡರಾಗಲಿ, ನಾವೆಲ್ಲ ಕೂಡ ಯಾವ ರೀತಿ ಮಾತಾಡಬೇಕು, ಯಾವ ವಿಷಯ ತಗೋಬೇಕು ಅನ್ನೋ ನನ್ನ ವಿಶ್ವಾಸ ತೊಗೊಂಡೇ ಮಾತಾಡ್ತಾರೆ. ಅದು ಯಾವುದಾದ್ರು ಕಾರಣ ಆಗಿರ್ಬೋದು. ಅದ್ರ ಸಲುವಾಗಿ ನಾನು ಪಕ್ಷ ವಿರೋಧ ಮಾಡೋದು ಅಥವಾ ಏನೋ ಒಂದು ರೀತಿ ಬ್ಲ್ಯಾಕ್ ಮೇಲ್ ಮಾಡುವಂಥ ಸ್ವಭಾವ ನಮ್ದಲ್ಲ. ಉಚ್ಚಾಟನೆ ಮಾಡಿದ್ರೂ ಬಾಗಲಕೋಟೆಗೆ ಯತ್ನಾಳರನ್ನ ಕರೆಸಿದ್ದೇಕೆ ಅಂತ ನೋಡೋದಾದ್ರೆ, ಬಾಗಲಕೋಟೆ ಭಾಗದಲ್ಲಿ ಯತ್ನಾಳ್ ಪ್ರಭಾವ ಹೆಚ್ಚಾಗಿದೆ. ಯತ್ನಾಳ್ ಅವರನ್ನ ಕರೆಸುವಂತೆ ಬಿಜೆಪಿ ಕಾರ್ಯಕರ್ತರೇ ಒತ್ತಾಯ ಮಾಡಿದ್ರು. ಹಿಂದೂಗಳ ಮತ ಸೆಳೆಯಲು ಯತ್ನಾಳ್ ಎಂಟ್ರಿ ಆಗಬೇಕಿತ್ತು. ಹಿಂದೂ ಯುವಕರಲ್ಲಿ ಯತ್ನಾಳ್ಗೆ ಒಳ್ಳೆಯ ಕ್ರೇಜ್ ಇತ್ತು, ಅದನ್ನ ಬಳಸಿಕೊಳ್ಳೋ ತಂತ್ರ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಚರಂತಿಮಠ ಅವರನ್ನ ಗೆಲ್ಲಿಸಿ ಅದರ ಕ್ರೆಡಿಟ್ ಪಡೆದುಕೊಂಡ್ರೆ ಯತ್ನಾಳ್ ಮತ್ತೆ ಬಿಜೆಪಿಗೆ ಸೇರಬಹುದು. ಈ ಎಲ್ಲ ಕಾರಣಗಳಿಂದ ಯತ್ನಾಳ್ಗೆ ಮಣೆ ಹಾಕಲಾಗಿದೆ. ಬಸನಗೌಡ ಪಾಟೀಲ್ ಯತ್ನಾಳ್ ಹಿಂದೂ ಯುವಕರು ಮೆಚ್ಚುವಂತಹ ಡೈಲಾಗ್ ಹೊಡೆಯುತ್ತಾರೆ. ಅಲ್ಪಸಂಖ್ಯಾತರ ಬಗ್ಗೆ ಮಾತಾಡಿ ಶಿಳ್ಳೆಗಿಟ್ಟಿಸ್ಕೊಳ್ತಾರೆ. ಇದರಿಂದ ಹಿಂದೂಗಳು ಒಗ್ಗಟ್ಟಾಗಿ ಬಿಜೆಪಿಗೆ ಮತ ಹಾಕ್ತಾರೆ ಅಂತ ಬಿಜೆಪಿ ಲೆಕ್ಕಾಚಾರ ಮಾಡಿದೆ. ಅದಕ್ಕೆ ಈಗ ಅವರನ್ನ ಉಚ್ಚಾಟನೆ ಮಾಡಿದ್ರೂ ಪ್ರಚಾರಕ್ಕೆ ಕರೆಸಲಾಗಿದ್ದು, ಅವರ ಆಗಮನ ಬಿಜೆಪಿಗೆ ಹೇಗೆ ಪ್ಲಸ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇತ್ತ ಬಾಗಲಕೋಟೆಯಲ್ಲಿ ಯತ್ನಾಳ್ ಅಬ್ಬರ ಮಾಡಿದ್ರೆ, ಅತ್ತ ದಾವಣಗೆರೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಭರ್ಜರಿ ಪ್ರಚಾರ ಮಾಡಿದ್ರು. ಪ್ರಚಾರದ ಭಾಗವಾಗಿ ಟೆಂಪಲ್ ರನ್ ಮಾಡಿದ ಸಿದ್ದರಾಮಯ್ಯ ಸಮರ್ಥಪರ ಪ್ರಚಾರ ಮಾಡಿ ಗೆಲುವಿನ ವಿಶ್ವಾಸ ವ್ಯಕ್ತಪಡಿಸಿದ್ರು. ಈ ಎಲ್ಲ ಕಡೆ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇದೆ, ಗೆಲುವು ನಮ್ಮದೇ ಎಂದ್ರು. ಚುನಾವಣೆಗೆ ದಿನಗಳು ಹತ್ತಿರವಾಗ್ತಾ ಇದ್ದಂತೆ ಪ್ರಚಾರದ ಭರಾಟೆಯೂ ಜೋರಾಗ್ತಾ ಇದ್ದು, ಕೊನೆ ಕ್ಷಣದಲ್ಲಿ ಗೆಲುವಿಗಾಗಿ ಎರಡೂ ಪಕ್ಷಗಳು ಇನ್ನಿಲ್ಲದ ಕಸರತ್ತು ಮಾಡ್ತಾ ಇವೆ. ಸಿಎಂ, ಡಿಸಿಎಂ, ವಿಪಕ್ಷ ನಾಯಕ, ರಾಜ್ಯಾಧ್ಯಕ್ಷ ಎಲ್ಲರೂ ಪ್ರಚಾರ ಮಾಡ್ತಾ ಇದ್ದು ಉಪಚುನಾವಣೆ ಕಣವನ್ನ ಮತ್ತಷ್ಟು ರಂಗೇರುವಂತೆ ಮಾಡಿದ್ದಾರೆ. ಬಾಗಲಕೋಟೆಗೆ ಯತ್ನಾಳ್ ಎಂಟ್ರಿ ಬಿಜೆಪಿ ಮತ್ತು ಬಿಜೆಪಿ ಅಭ್ಯರ್ಥಿಗೆ ಖುಷಿ ತಂದಿದ್ರೆ, ಅತ್ತ ವಿಜಯೇಂದ್ರ ಮತ್ತು ಯಡಿಯೂರಪ್ಪಗೆ ಟೆನ್ಷನ್ ಕೊಟ್ಟಿದೆ. ಗೆಲುವಿನ ಕ್ರೆಡಿಟ್ ಯತ್ನಾಳ್ಗೆ ಹೋಗುತ್ತೆ ಅಂತ ಭಯ ಪಡುವಂತಾಗಿದೆಯಂತೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ News 18, ಜಾಲ ನಮ್ಮದು, ಬಲ ನಿಮ್ಮದು.